Hi students, welcome back to my channel MD Happy ರಾಧೆ ರಾಧೆಯ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪಾಠ ಆಧಾರಿತ ಮೌಲ್ಯಾಂಕನ LBA ಬಿಟ್ಟಿದ್ರಲ್ಲ, ಈ ಒಂದು ಘಟಕ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಷಯ ಜಾಗತಿಕ ಇತಿಹಾಸ. ಇಲ್ಲಿ ನಿಮಗೆ ಈ ಒಂದು ಜಾಗತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ಮಾನವ ವಿಕಸನದ ಕಥೆ ಇದರ ಮೇಲೆ ಕೇಳುವಂತಹ ಒಂದು ಈ ಘಟಕ ಪರೀಕ್ಷೆಯ ಕಂಪ್ಲೀಟ್ ಆಗಿರುವಂಥ ಕೀ ಆನ್ಸರನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ದಯವಿಟ್ಟು ವಿಡಿಯೋವನ್ನು ಯಾರು ಮಿಸ್ ಮಾಡಿಬಿಡಿ ಅಂತ ಹೇಳ್ತೀನಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವೀಕ್ಷಣೆ ಮಾಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ಜಾಯ್ನ್ ಇದ್ದರೆ, ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಬನ್ನಿ, ಇಲ್ಲಿ ನಾವು ಮೊದಲನೇದಾಗಿ ಒಂದೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಿಸ್ಟೋರಿ ಪದದ ಅರ್ಥ ಅಂತಂದರೆ ವಿಚಾರಣೆ ಅಥವಾ ತನಿಖೆ ಎಂದರ್ಥ. ಈ 4 ಕೊಟ್ಟಂತ ಆಯ್ಕೆಯಲ್ಲಿ ಇದು ಸರಿಯಾಗಿದೆ. ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವನ ಪ್ರಜಾತಿ ಅಂದರೆ ಹೋಮೋ ಹೆಬಿಲೆಸ್ ಅಂಥೇಳಿ. ಇನ್ನು 2 ಪ್ರಶ್ನೆಗಳು ಬಹುಆಯ್ಕೆ ಕೇಳಿದರೆ, ಇನ್ನು 2 ಪ್ರಶ್ನೆಗಳು ನಿಮಗೆ ಬಿಟ್ಟ ಸ್ಥಳ ಕೇಳಿದ್ದಾರೆ. ಇಲ್ಲಿ ನಿಯಾಂಡರ್ ಇದೆ, ದಿ ಸಿಟಿ ಆಫ್ ಗಾಡ್ ಇದೆ, ಸ್ಟಡಿ ಆಫ್ ಹಿಸ್ಟ್ರಿ ಇದೆ. ಅರ್ನಾಲ್ಡ್ ಟೈಬ್ನಿ ಅವ್ರದ್ದು ಯಾವ ಕೃತಿ ಅಂತ ಇಲ್ಲಿ ಕೇಳಿದ್ದಾರೆ. ಯಾವುದ್ರಿ? ಎ ಸ್ಟಡಿ ಆಫ್ ಹಿಸ್ಟರಿ ಅಂತ ಹೇಳ್ತೀವಿ. ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ನಿಯಾಂಡರ್. ಯಾರ್ರೀ? ನಿಯಾಂಡರ್ ಅಂಥೇಳಿ. ಸೊ ಇಲ್ಲಿ 2 ಅಂಕ ಉತ್ತರ ಸಿಕ್ಕಂತಾಯಿತು. ಈ ಕೆಳಗಳನ್ನು ಹೊಂದಿಸಿ ಬರೆಯಿರಿ. ಹೆರೋಡಾಟಸ್ ಅವರ ಕೃತಿ ಯಾವುದು? ದಿ ಪರ್ಷಿಯನ್ ವಾರ್ಸ್. ಹೌದಾ? ನೆಕ್ಸ್ಟ್ ಚಾರ್ಲ್ಸ್ ಡಾರ್ವಿನ್ ಅವರ ಕೃತಿ ದಿ ಒರಿಜಿನ್ ಆಫ್ ಸ್ಪೀಸಸ್. ಕಾರ್ಲ್ ಮಾರ್ಕ್ಸ್ ಅವರ ಕೃತಿ ದಾಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಿಮಗಿಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರ್, ಯಾವ್ಯಾವ ಕ್ವಶನ್ಗಳು ಬಂದಿವೆ ಅಂತೇಳಿ ನೀವೆಲ್ಲರೂ ಇಲ್ಲಿ ಗಮನಿಸ್ತಾ ಹೋಗಿ. ಒಂದನೇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವುದ್ರಿ? ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅವ್ರೇನು ಕೇಳ್ತಾರೆ? ಜೆ ಬಿ ಬ್ಯೂರಿಯವರ ವ್ಯಾಖ್ಯಾನವನ್ನು ತಿಳಿಸಿ ಅಂತ ಹೇಳ್ತಾರೆ. ಜೆ ಬಿ ಬ್ಯೂರಿ ಇತಿಹಾಸ ಒಂದು ವಿಜ್ಞಾನವು ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ ಅಂತ ಹೇಳ್ತಾರೆ. ಹೋಮೋ ಪದದ ಅರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ. ಹೋಮೋ ಅಂದರೆ ನಿಮ್ಗೆ ಗೊತ್ತಿರಲಿ, ಮಾನವ ಅಥವಾ ಮನುಷ್ಯ ಎಂದರ್ಥ ಅಂಥೇಳಿ 2 ನಿಮಗೆ ಬಹು ಆಯ್ಕೆಯಲ್ಲಿ ಕೇಳಿದ್ದಾರೆ. ಬಹು ಆಯ್ಕೆಯಲ್ಲಿ 2 ಪ್ರಶ್ನೆಗಳು, ಬಿಟ್ಟ ಸ್ಥಳದಲ್ಲಿ 1 ಪ್ರಶ್ನೆ ಮತ್ತು ಜೊತೆಗೆ ಹೊಂದಿಸಿ ಬರೆಯಲ್ಲಿ 1 ಪ್ರಶ್ನೆ, ಜೊತೆಗೆ ಈ ಒಂದು ಅಂಕದ ಪ್ರಶ್ನೆಯಲ್ಲಿ 1 ಪ್ರಶ್ನೆ ಅಂಥೇಳಿ ಈ ರೀತಿ ಕೇಳಿದ್ದಾರೆ. ಸೊ ಒಟ್ಟು 8 ಅಂಕ ಆಯಿತು. ಇನ್ನು ನೆಕ್ಸ್ಟು ಭಾಗ ಬಿಗೆ ಬರ್ತೀನಿ. ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳು ಉತ್ತರಿಸಿ ಅಂತ ಕೊಡ್ತಾರೆ. ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಹೆಸರಿಸಿ. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಹೇಳ್ತೀವಿ. ಭೂಮಿಯ ಉಗಮ ಮತ್ತು ವಿಕಸನದ 2 ಸಿದ್ಧಾಂತಗಳಂದರೆ ಸ್ಥಿರಭೂಮಿ ಸಿದ್ಧಾಂತ, ಮಾಸ್ಫೋಟ ಸಿದ್ಧಾಂತ. ಜೀವ ಉಗಮಕ್ಕೆ ಕಾರಣದ 2 ರಾಸಾಯನಿಕಗಳು ಯಾವುವು ಅಂತಂದರೆ ಜಲಜನಕ, ಇಂಗಾಲ ಅಂತ ಹೇಳ್ತೀವಿ. ಚಾರ್ಲ್ಸ್ ಡಾರ್ವಿನ್ ಅವರು ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ಯಾವುವು ಅಂತಂದರೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಸಬಲರು ಬದುಕಿ ಉಳಿಯುವ ಶಿವ ಸಿದ್ಧಾಂತ ಅಂತ ಹೇಳ್ತೀವಿ. ಯಾವ 2 ಪ್ರಾಣಿಗಳು ಮಾನವ ಹತ್ತಿರ ಸಂಬಂಧಗಳನ್ನು ಪರಿಗಣಿಸಲಾಗಿದೆ? ಚಿಂಪಾಂಜಿ ಮತ್ತು ಬೋನೋವ್ ಅಂತ ಕರಿತೀವಿ. ಇನ್ನು ಭಾಗ ಸಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಭಾಗ ಸಿಯಲ್ಲಿ ಪ್ರಶ್ನೆ ಇತಿಹಾಸದ ಪ್ರಾಮುಖ್ಯತೆ ಅಧ್ಯಯನ ವಿವರಿಸಿ ಅಂತ ಕೊಡ್ತಾರೆ. ಇತಿಹಾಸ ಅಧ್ಯಯನ ಪ್ರಾಮುಖ್ಯತೆ ಏನು ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇತಿಹಾಸವು ಗತಕಾಲದ ಘಟನೆಗಳನ್ನು ಸ್ಮರಣೆಯಾಗಿದೆ ಅಂಥೇಳಿ ಪಾಯಿಂಟನ್ನು ಬರಿಬೋದು. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ ಅಂತ ಬರಿಬೋದು. ಇತಿಹಾಸವು ಸ್ಫೂರ್ತಿ ಮೂಲವಾಗಿದೆ. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗ ಶಾಲೆಯಾಗಿದೆ ಅಂತ ಹೇಳ್ತೇವೆ. ಅದರ ಜೊತೆಗೆ ಇತಿಹಾಸವು ಸಮಾಜ ವಿಜ್ಞಾನ ಪ್ರಯೋಗಶಾಲೆ ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ ಅಂತೇಳಿ ಪಾಯಿಂಟ್ಗಳನ್ನು ಹೇಳಿದ್ದೀನಿ. ನಿಮ್ಮದೇ ಆದಂಥ ಉತ್ತರವನ್ನು ನೀವು ಬರೀರಿ ಅಂತ ಹೇಳ್ತೀನಿ. ಇನ್ನು ಭೂಮಿಯ ಮೇಲ್ಮೈ ಹೇಗೆ ರಚನೆ ಆಯಿತು ಅಂತಂದರೆ, ಭೂಮಿ ಸೌರವ್ಯೂಹದಲ್ಲಿ ಒಂದು ಗ್ರಹವಾಗಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮ ಆಗಿತ್ತು. ಭೂಮಿಯ ಆಗಿನ ತಾಪಮಾನವಿತ್ತೆ ಅಂದರೆ ಅದು ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು ಮತ್ತು ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ಧಕ್ಕಾಮುಕ್ಕಿ ಒಳಪಟ್ಟಿತ್ತು ಅಂತ ಹೇಳಿದ್ದಾರೆ. ಜೊತೆಗೆ ಈ ಧೂಮಕೇತುಗಳು, ಉಲ್ಕೆಗಳು ಭೂಮಿ ಅಪ್ಪಳಿಸಿದವು. ಅತಂತರ ಬೃಹತ್ ಅಪ್ಪಳಿಕೆಯಿಂದ ಭೂಮಿ ವಾಲುವಿಕೆ ಮತ್ತು ಚಂದ್ರನ ಉಗಮವಾಯಿತು. ಇವೆರಡೂ ಅಂಶವು ಭೂಮಿನ ಹವಾಗುಣ ವಾತಾವರಣ ನಿರ್ಮಿಸಿ ಪಾತ್ರವಾಗಿದೆ ಅಂತ. ಹಲವು ಮಿಲಿಯನ್ ವರ್ಷಗಳ ಹಿಂದೆ ಕರಗಿದ ಬಿಸಿ ಗೋಳವಾದ ಭೂಮಿಯು ಕ್ರಮೇಣ ತಂಪಾಗಿಸುತ್ತಾ ಅತ್ತೇ ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆಗೊಂಡವು. ಇದರಿಂದ ಭೂಮಿಯ ಮೇಲ್ಪದರು ಗಟ್ಟಿ ಶಿಲೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾರೆ. ಇನ್ನು 10 ಅಂಕದ 1 ಪ್ರಶ್ನೆ ಏನು ಕೇಳಿದರೆ, ಮಾನವನ ವಿಕಸನ ಕಾರಣಕ್ಕೆ ಪ್ರಮುಖವಾದ ಅಂಶಗಳನ್ನು ವಿವರಿಸಿ ಅಂತ ಕೊಟ್ಟರೆ ಇದರ ಒಂದು ಕೀ ಆನ್ಸರ್ PDF ಅನ್ನು ನಾನು ಒಂದು
ನಮ್ಮ ಈ ಒಂದು ಟೆಲಿಗ್ರಾಮ್ ಗ್ರೂಪಿನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಎಲ್ಲ ನೋಟ್ಸ್ಗಳು ಇರ್ತವೆ, ದಯವಿಟ್ಟು ಹೋಗಿ ಅವುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೇನೆ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೇಯ.